ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾನುವಾರ ಬೆಳಗ್ಗೆ ಋತ್ವಿ ಬೇಗ ಎದ್ದವಳೆ ತನ್ನ ಕೆಲಸಗಳೆಲ್ಲವನ್ನು ಮುಗಿಸಿ ದೇವಸ್ಥಾನಕ್ಕೆ ಹೋಗಲು ತಯಾರಾಗುತ್ತಿದ್ದಳು. ಆಗ ರೇಖಾರವರು ಅವಳ ಬಳಿಗೆ ಬಂದವರೇ, ಋತ್ವಿ, ಎಲ್ಲಿಗೆ ಹೋಗಲು ತಯಾರಾಗ್ತಿರೋದು ನೀನು ಎಂದು ಪ್ರಶ್ನಿಸಿದರು. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಲು. ಒಬ್ಬಳೇ ಹೋಗ್ತಾ ಇದೆಯಾ? ಹೌದು, ಆದರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇರ್ತಾರೆ, ನಿಜವನ್ನೇ ಹೇಳಿದಳು. ಇಲ್ಲದಿದ್ದರೆ ಊರವರು ಯಾರಾದರೂ ನೋಡಿ ನಿನ್ನ ಮಗಳನ್ನು ಅಲ್ಲಿ ಅವರ ಜೊತೆ ನೋಡಿದೆ, ಇಲ್ಲಿ ಇವರ ಜೊತೆ ನೋಡಿದೆ ಎಂದು ರೇಖಾರವರ ಕಿವಿ ಊದುತ್ತಾರೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದ ವಿಷಯ. ತದನಂತರ ಅವಳು ಮನೆಯಿಂದ ಹೊರಗೆ ಬಂದಾಗ ವಿಘ್ನೇಶ್ ಅದಾಗಲೇ ಅವಳಿಗಾಗಿ ಕಾಯುತ್ತಿದ್ದ. ವಿಗ್ಗು, ಯಾವಾಗ ಬಂದೆ? ಇವಾಗಷ್ಟೇ ಬಂದೆ, ಬಾ ಹೋಗೋಣ ಎಂದು ಕಾರಿನ ಡೋರನ್ನು ತೆರೆದ. ಅವಳು ಕಾರನ್ನೇರಿದಳು. ಇಬ್ಬರ ಪಯಣ ದೇವಸ್ಥಾನದ ಕಡೆಗೆ ಸಾಗಿತು. ಎರಡು ಕಣ್ಣುಗಳು ಅವರನ್ನು ನಿರೀಕ್ಷಿಸುತ್ತಿದ್ದುದು ಅವರ ಗಮನಕ್ಕೆ ಬರಲಿಲ್ಲ. ಇಬ್ಬರು ದೇವಸ್ಥಾನ ತಲುಪಿದರು. ಗಣೇಶನ ದರ್ಶನ ಮಾಡಿ ದೇವಸ್ಥಾನದ ಹೊರಗಡೆ ಕೆಲವು ಸಮಯ ಇಬ್ಬರು ಮಾತನಾಡದೆ ಮೌನವಾಗಿ ಕುಳಿತರು. ಆಗ ಹಾರ್ದಿಕ್ ಜೊತೆಗೆ ಉಳಿದವರು ಬಂದರು. ಅವರು ದೇವರ ದರ್ಶನ ಪಡೆದು ಋತ್ವಿಯ ಹತ್ತಿರ ಬಂದು ಕುಳಿತರು. ಹಾಯ್ ಋತ್ವಿ ಎಂದರು ಎಲ್ಲರೂ. ಹಾಯ್, ಹೇಗಿದ್ದೀರಾ ಎಂದಳು ಮುಗುಳ್ನಗುತ್ತಾ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಋತ್ವಿ ಎಂದ ಕೀರ್ತನ್. ಮತ್ತೆ ವಿಘ್ನೇಶ್ ಕಡೆಗೆ ನೋಡಿ, ಇವರು ಎಂದು ಕೇಳಿದಾಗ ಋತ್ವಿ, ಇವನು ವಿಘ್ನೇಶ್, ನನ್ನ ಸ್ನೇಹಿತ ಎಂದಳು. ಎಲ್ಲರೂ ಅವನಿಗೂ ಹಾಯ್ ಎಂದರು. ಋತ್ವಿ, ಪರೀಕ್ಷೆ ಎಲ್ಲ ಚೆನ್ನಾಗಿ ಬರೆದೆ ತಾನೆ ಎಂದು ಪ್ರಶ್ನಿಸಿದಳು ಸಂಧ್ಯಾ. ಹ್ಞೂ ಅಕ್ಕ, ಚೆನ್ನಾಗಿ ಬರೆದೆ ಎಂದಳು ಋತ್ವಿ. ರಜೆಯಲ್ಲಿ ಏನು ಮಾಡ್ತೀಯಾ ಎಂದು ಕೀರ್ತನ್ ಕೇಳಿದಾಗ, ಏನಾದರೂ ಹೊಸ ವಿಷಯ ಕಲಿಯಬೇಕು ಅಣ್ಣ ಎಂದಳು. ಅಂದರೆ? ನನಗೆ ಹೊಸ ವಿಷಯಗಳ ಕುರಿತು ಕಲಿಯುವುದು ಅಂದರೆ ತುಂಬ ಇಷ್ಟ. ಅಂದರೆ ಹೊಸ ಅಡುಗೆಯನ್ನು ಕಲಿಯುವುದು, ಕ್ರಾಫ್ಟ್ ಮಾಡಲು ಕಲಿಯುವುದು, ಹಳೆಯ ವಸ್ತುಗಳನ್ನು ಬಿಸಾಡದೆ ಅದನ್ನು ಹೇಗೆ ಬಳಸಬಹುದು ಎಂದು ಕಲಿಯುವುದು, ಹೀಗೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡುವುದಂದರೆ ನನಗೆ ತುಂಬ ಇಷ್ಟ ಎಂದಾಗ ಎಲ್ಲರೂ ಚಪ್ಪಾಳೆ ತಟ್ಟಿ, ವಾವ್ ಋತ್ವಿ, ವಾವ್, ಯು ಆರ್ ಜಸ್ಟ್ ಆಸಮ್ ಯಾರ್. ನಾವೆಲ್ಲ ರಜೆ ಅಂದರೆ ಆ ಟೈಮ್ ಹೇಗೆ ಕಳೆಯುವುದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನೀನು ಆ ಸಮಯವನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳುವುದು ಎಂದು ಯೋಚಿಸ್ತಿದ್ಯಾ. ನೀನು, ನಿನ್ನ ಯೋಚನೆಗಳು ತುಂಬ ಡಿಫ್ರೆಂಟ್. ನಿನ್ನಿಂದ ನಾವು ಕಲಿಯಬೇಕಾಗಿರುವುದು ತುಂಬ ಇದೆ ಎಂದಳು ಅಶ್ವಿನಿ. ಹಾಗೇನಿಲ್ಲ ಅಕ್ಕ, ನಾವು ಹೊಸ ಹೊಸ ಜಾಗಕ್ಕೆ ಹೋಗುವಾಗ ಅಲ್ಲಿಂದಲೂ ಏನಾದರೂ ಕಲಿತೀವಿ. ಪ್ರತಿದಿನ ಜೀವನದಲ್ಲಿ ಏನಾದರೂ ಒಂದು ವಿಷಯವನ್ನು ಕಲಿಯುತ್ತೀವಿ. ಜ್ಞಾನ ಎಂಬುದು ಸಾಗರವಿದ್ದಂತೆ, ಕಲಿತಷ್ಟು ಇನ್ನೂ ಕಲಿಯಲು ತುಂಬ ಇರುತ್ತದೆ. ಉದಾಹರಣೆಗೆ, ನೀವು ರಜೆಯಲ್ಲಿ ಮೈಸೂರಿಗೆ ಪ್ರವಾಸ ಹೋಗ್ತೀರಾ ಅಂದ್ಕೊಳ್ಳಿ. ಅಲ್ಲಿ ಎಷ್ಟು ಪ್ರವಾಸಿ ತಾಣಗಳಿವೆ. ಪ್ರತಿಯೊಂದು ಸ್ಥಳಕ್ಕೆ ಭೇಟಿ ನೀಡುವಾಗ ಆ ಜಾಗದ ವೈಶಿಷ್ಟ್ಯದ ಬಗ್ಗೆ, ಇತಿಹಾಸದ ಬಗ್ಗೆ ಮಾಹಿತಿ ಸಿಗುತ್ತೆ ತಾನೇ. ಅದು ಕೂಡ ಒಂದು ರೀತಿಯಲ್ಲಿ ಜ್ಞಾನವೇ ಅಲ್ವಾ ಎಂದು ಪ್ರಶ್ನಿಸಿದಾಗ, ನಿನ್ನ ಮಾತು ನಿಜ ಋತ್ವಿ ಎಂದಳು ಅಶ್ವಿನಿ. ವಿಘ್ನೇಶ್, ನೀನೇನು ಮಾಡ್ತಾ ಇದೆಯಾ ಎಂದು ಸಂಜೆ ವಿಘ್ನೇಶ್ ಬಳಿ ಕೇಳಿದಾಗ, ನಾನು BBA ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಎಂದ. ಓ ನೈಸ್. ಅವನು ಸುಮ್ಮನೆ ಮುಗುಳ್ನಕ್ಕನಷ್ಟೆ. ಎಲ್ಲರ ಮಾತುಗಳನ್ನು ಗಮನಿಸಿದ ವಿಘ್ನೇಶ್ಗೆ ಅವರ ಬಗ್ಗೆ ಇದ್ದ ಅನುಮಾನ ಬಗೆಹರಿಯಿತು. ಎಲ್ಲರೂ ಒಳ್ಳೆಯವರು ಎಂಬುದನ್ನು ಮನಗಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಋತ್ವಿ ಅವರ ಜೊತೆ ಬೆರೆಯುವುದರಲ್ಲಿ ಈಗ ಅವನಿಗೆ ಸಮಸ್ಯೆ ಇರಲಿಲ್ಲ. ಪ್ರತಿ ವಾರ ಇದೇ ದಿನ ಭೇಟಿಯಾಗುವ ಎಂದು ಹೇಳಿ ಅವರು ಹೋದರು. ಋತ್ವಿಗೆ ಎಲ್ಲರ ಜೊತೆ ಕೆಲವು ಸಮಯ ಕಳೆಯಲು ಸಾಧ್ಯವಾಗಿದ್ದಕ್ಕೆ ಬಹಳ ಖುಷಿಯಾಯಿತು. ಇಬ್ಬರು ಕಾರನ್ನೇರಿದರು. ವಿಗ್ಗು, ಹೇಳೆ ಕುಳ್ಳಿ, ಕೆಲವು ಬಂಧಗಳು ಹೀಗೆ ಅಲ್ವೇನು? ಹೇಗೆ ಎಂದ ಸ್ಟಿಯರಿಂಗ್ ತಿರುಗಿಸುತ್ತಾ. ಯಾರು ಎತ್ತ ಏನು ಎಂದು ಗೊತ್ತಿಲ್ಲದಿದ್ದರೂ ಮನಸ್ಸಿಗೆ ತುಂಬ ಹತ್ತಿರವಾಗಿ ಬಿಡ್ತಾರೆ ಅಲ್ವಾ? ಯಾರ ಬಗ್ಗೆ ಹೇಳ್ತಾ ಇದೆಯಾ? ಅವರ ಬಗ್ಗೆ. ಇವಾಗಷ್ಟೇ ಭೇಟಿ ಆದೆವಲ್ವಾ? ಹಾಂ ನಿಜ, ಕೆಲವೊಮ್ಮೆ ಹಾಗೆ ಯಾರು ಏನು ಎಂದು ಗೊತ್ತಿಲ್ಲದಿದ್ದರೂ ನಮ್ಮವರು ಎಂದು ಅನಿಸಿಬಿಡುತ್ತಾರೆ. ನನ್ನ ಪ್ರಕಾರ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಬಂಧುಗಳು, ಮಿತ್ರರು ಆಗಿರುತ್ತಾರೆ. ರಕ್ತ ಸಂಬಂಧವೇ ಆಗಬೇಕೆಂದಿಲ್ಲ ನಮ್ಮವರಾಗಲು. ಒಬ್ಬರ ಒಳ್ಳೆ ಗುಣ, ವ್ಯಕ್ತಿತ್ವ ಅವನ ಅಥವಾ ಅವಳ ಕಡೆಗೆ ಎಲ್ಲರನ್ನೂ ಸೆಳೆಯುತ್ತೆ ಎಂದಾಗ ಋತ್ವಿ ಅವನನ್ನೇ ಎವೆ ಇಕ್ಕದೆ ನೋಡಿದಳು. ಏನೇ ಕುಳಿ ಹಂಗೆ ನೋಡ್ತಿದ್ಯಾ? ಅಲ್ಲ, ಬೆಳಗ್ಗೆ ನನ್ನ ಜೊತೆ ವಿಘ್ನೇಶ್ ಅಲಿಯಾಸ್ ನನ್ನ ಗೆಳೆಯ ವಿಗ್ಗು ಬಂದಿದ್ದ. ಇವಾಗ ಅವನು ಕಾಣಿಸ್ತಾನೇ ಇಲ್ಲ. ಬದಲಿಗೆ ವಿಘ್ನೇಶ್ವರಾನಂದ ಸ್ವಾಮಿಗಳು ಬಂದಿದ್ದಾರೆ ಅನಿಸ್ತಿದೆ. ಅನಿಸುತ್ತೆ ಎಂದ ಮುಖ ಉಬ್ಬಿಸಿ. ಋತ್ವಿನ ಅಕ್ಕಾಗ, ಜಾಸ್ತಿ ಹಲ್ಲು ತೋರಿಸ್ಬೇಡ ಎಂದ. ಹ್ಞೂ ಆಯಿತು. ಮನೆ ಬಂತು ಹೇಳಿ. ಮನೆ ಬರಲಿಲ್ಲ ಕಣೋ, ನಾವೇ ಮನೆಗೆ ಬಂದ್ವಿ. ಇವಾಗ ನಾನು ನಗಬೇಕು ಅಲ್ವಾ ಕುಳ್ಳಿ ಎಂದವ ಹಲ್ಲು ಕಿರಿದ. ಅವಳು ಮುಖ ತಿರುಗಿಸಿದಳು. ಸರಿ ಕಣೆ, ಮುಂದಿನ ವಾರ ಸಿಗೋಣ. ಆವಾಗವಾಗ ಮನೆಗೆ ಬರ್ತಾ ಇರುವಾಯ್ತಾ? ಯೋಚನೆ ಮಾಡ್ತೀನಿ. ಸರಿ, ನಿನ್ನಿಷ್ಟ. ಬಾಯ್. ವಿಘ್ನೇಶ್ ಅಲ್ಲಿಂದ ಹೋದ ಬಳಿಕ ಋತ್ವಿ ಮನೆಯೊಳಗೆ ಹೋಗುವಾಗ
ರೇಖಾರವರು ಅವಳ ಮುಂದೆ ಬಂದವರೇ ಕೆನ್ನೆಗೆ ತಟ್ಟೆಂದು ಬಾರಿಸಿದರು. ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.